ಲಂಚ ನೀಡಿದ್ದರೂ ಆರ್ಟಿಐ ಶಾಲೆಗೆ ಅನುಮತಿ ಕೊಡುತ್ತಿಲ್ಲ ಎಂದು ಆರೋಪಿಸಿ ಖಾಸಗಿ ಶಾಲಾ ಮಾಲೀಕರು ಕರ್ತವ್ಯದ ವೇಳೆ ಅಧಿಕಾರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಗುರುವಾರ ಹಾಸನದಲ್ಲಿ ನಡೆದಿದೆ. ಅರಕಲಗೂಡಿನಲ್ಲಿರುವ ನ್ಯಾಷನಲ್ ಏರೋಡೈಡ್ ಹಿರಿಯ ಪ್ರಾಥಮಿಕ ಖಾಸಗಿ ಶಾಲೆಯ ಮುಖ್ಯಸ್ಥ ರಂಗಸ್ವಾಮಿಯು ಹಾಸನದ ಜಿಲ್ಲಾ ಡಿಡಿಪಿಐ ಕಚೇರಿಗೆ ಬಂದು ಕೆಲಸದ ವೇಳೆಯೇ ಅಧಿಕಾರಿ ಮಂಜುನಾಥ್ ಜೊತೆ ಕೆಲ ಸಮಯ ವಾಗ್ವಾದ ನಡೆಸಿದರು. ಕಳೆದ 22 ವರ್ಷದಿಂದ ಡಿಡಿಪಿಐ ಕಚೇರಿಯಲ್ಲಿ ಕೆಲಸ ಮಾಡ್ತಿರುವ ಮಂಜುನಾಥ್ ಪತ್ರಕರ್ತರು ಪ್ರಶ್ನೆ ಮಾಡಿದಾಗ 10 ವರ್ಷದಿಂದ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವುದಾಗಿ ಸುಳ್ಳು ಹೇಳಿದ ಪ್ರಸಂಗ ನಡೆಯಿತು. ಇದೇ ವೇಳೆ ಅರಕಲಗೂಡಿನಲ್ಲಿರುವ ನ್ಯಾಷನಲ್ ಏರೋಡೈಟ್ ಶಾಲೆಯ ಮಾಲೀಕ ರಂಗಸ್ವಾಮಿ ಮಾಧ್ಯಮದೊಂದಿಗೆ ಮಾತನಾಡಿ, ನಾನು ದಲಿತನಾಗಿ ಒಂದು ಶಾಲೆ ನಡೆಸುತ್ತಿದ್ದು ಉದ್ದೇಶಪೂರ್ವಕವಾಗಿಯೇ 2019ರಲ್ಲಿ ಮೂಲಭೂತ ಸೌಕರ್ಯ ಇಲ್ಲವೆಂದು ಶಾಲೆಯನ್ನೇ ರದ್ದು ಮಾಡಿದ್ದಾರೆ. ಇನ್ನು 1ರಿಂದ 5ರವರೆಗೂ ಶಾಲೆ ನಡೆಸಲು ಅವಕಾಶವಿದೆ. ಆದರೆ 6ನೇ ತರಗತಿಯಿಂದ 8ನೇ ತರಗತಿಯವರೆಗೂ ಶಾಲೆ ನಡೆಸಲು ಮಾತ್ರ ಇವರಿಗೆ ಮೂಲಭೂತ ಸೌಕರ್ಯ ಬೇಕಾಗಿದೆ. ನಾನು ಒಬ್ಬ ದಲಿತನು, ಶಾಲೆ ನಡೆಸುವುದು ತಪ್ಪ. 2019ರಲ್ಲಿಯೇ ಶಾಲೆ ನಡೆಸಲು 50,000 ರೂಪಾಯಿಗಳ ಚೆಕ್ ನೀಡಿದ್ದು ಪ್ರತಿ ವರ್ಷ ಶಾಲೆಯ ರಿನಿವಲ್ ಮಾಡಲು ಇವರಿಗೆ 15ರಿಂದ 20,000 ಲಂಚ ಕೊಡಬೇಕು ಅಂತ ದೂರಿದರು. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕ ಮಂಜುನಾಥ್ ಮಾತನಾಡಿ, ಅರಕಲಗೂಡು ಸಿಟಿಯಲ್ಲಿದ್ದ ಶಾಲೆಯನ್ನ ದೊಡ್ಡಮ್ಮಗೆ ರಸ್ತೆಗೆ ಶಾಲೆ ಶಿಫ್ಟ್ ಮಾಡಿಕೊಂಡಿದ್ದು, ಆದರೆ ಇದಕ್ಕೆ ಸರ್ಕಾರದಿಂದ ಅನುಮತಿ ಪಡೆಯಬೇಕು. ಯಾವ ಅನುಮತಿ ಪಡೆಯದೆ ವರ್ಗಾವಣೆ ಮಾಡುವಾಗಿಲ್ಲ. ಅನಿಲೇಷನ್ ಲ್ಯಾಂಡ್ ಇಲ್ಲ. ಅನುಮತಿ ಇದ್ದರೆ ಶಾಲೆ ನಡೆಸಲು ಅನುಮತಿ ಕೊಡ್ತೇವೆ. ಈ ವಿಚಾರವಾಗಿ ನಾನು ಯಾವ ಹಣ ಆತನಿಗೆ ಪಡೆದಿಲ್ಲ. ಎಲ್ಲವನ್ನ ಆನ್ಲೈನ್ ಮೂಲಕ ಇರೋದ್ರಿಂದ ಹಣ ಪಡೆಯುವುದಕ್ಕೆ ಬರೋದಿಲ್ಲ. ಆದ್ದರಿಂದಲೇ ತಾನಾಗಿಯೇ ರದ್ದಾಗಿದೆ ಅಂತ ತಿಳಿಸಿದರು. ಅಲಿಗೇಷನ್ ಅಲ್ಲ ಸರ್. ಈಗ ಮೊದಲು ನನಗೆ ಪರ್ಮಿಷನ್ ಕ್ಯಾನ್ಸಲ್ ಆಗಿತ್ತಲ್ಲ ಸರ್, ಇದನ್ನ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಅವ್ರ ಮನೆ ಹತ್ರ ಹೋಗಿ ನಾನು ಅಮೌಂಟ್ ಕೊಟ್ಟಿದ್ದೆ ಸರ್. 50,000 ಕೊಟ್ಟಿದ್ದೆ ಸರ್, ಕ್ಯಾಶ್ ಕೊಟ್ಟಿದ್ದೆ. ಈಗ ಚೆಕ್ ಮುಖಾಂತರ ಕೊಟ್ಟಿದ್ದೀರಾ? ಚೆಕ್ ಅದು ಆರ್ಟಿ ಅಮೌಂಟ್ ರಿಲೀಸ್ಗೆ ಕೊಟ್ಟಿದ್ದೆ ಸರ್. ಚೆಕ್ ಒಂದು ಚೆಕ್ HM ಚೆಕ್ ಇತ್ತು, ಹೆಡ್ ಮಾಸ್ಟರ್ ಚೆಕ್, ಆ ಚೆಕ್ ಕೊಟ್ಟಿದ್ದೆ ಸರ್. ಅಲ್ಲ, ಬಟ್ ನೀವು ಲಂಚ ಕೊಡೋದು ತಪ್ಪದ ಸರ್. ಈಗ ನಮ್ಮ ಸಂಸ್ಥೆಗೆ ಅಲ್ವಾ ಅಂತ ಹೇಳ್ಬಿಟ್ಟು ನಾವು ಒಂದು ಸ್ವಲ್ಪ ನಮ್ಮ ಸ್ಕೂಲ್ ಬಡ ಸ್ಕೂಲ್ ಅಲ್ವಾ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಸಂಸ್ಥೆ ಉದ್ದಾರ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಮಾಡ್ಕೊಂಡು ಈಗ ನನಗೂ ಅದಕ್ಕೂ ಸಂಬಂಧ ನಮ್ದು ಇಲ್ಲ ಸರ್. ಈಗ ಅವ್ರದ್ದು ಕ್ಲರ್ಕ್ ಬೇರೆ ಇದ್ರೆ ಅವ್ರದ್ದು ಒಂದು ಹೇಳಿ ಡಿಡಿಪಿಗೆ ಮೈದಾನ ಸಂಸ್ಥೆ ಅಂತ ಹೇಳ್ತಿದ್ದಾರೆ. ಏನಾಗಬೇಕು ಅಂತ ಸರ್, ಈಗ ನಮ್ದು ಅದೇ ಸರ್, ಪರ್ಮಿಷನ್ ಕೊಡಿಸ್ಬೇಕು. ಒಂದು ಉದ್ದೇಶ 2 ವರ್ಷದ ಆರ್ಟಿ ಅಮೌಂಟ್ ತಗೊಂಡಿಲ್ಲ, ಅದಕ್ಕೆ ಮತ್ತೆ ರಿನಿವಲ್ ಮಾಡ್ಕೊಟ್ಟಿಲ್ಲ. ಎಲ್ಲ ಶಾಲೆಗಳು ರಿನಿವಲ್ ಆಗಿದೆ, ನಮ್ಮ ಸಂಸ್ಥೆಗೆ ಒಂದು ರಿನಿವಲ್ ಮಾಡ್ಕೊಟ್ಟಿಲ್ಲ. ಮೂಲಭೂತ ಸೌಕರ್ಯ ಸರ್, ಮೂಲಭೂತ ಸೌಕರ್ಯ ಏನಂದ್ರೆ ಇವ್ರದ್ದು ಕುಡಿಯೋ ನೀರು, ಶೌಚಾಲಯ, ಆಟದ ಮೈದಾನ, ನೋಡಿ ಸರ್, ಶೆಡ್ಯೂಲ್ ಪ್ರಕಾರ ಕನಿಷ್ಠ ಮೂಲಭೂತ ಕಟ್ಟಡ, ಶೌಚಾಲಯ, ಕುಡಿಯೋ ನೀರು, ಆಟದ ಮೈದಾನ, ತರಬೇತಿ ಮತ್ತು ಶಿಕ್ಷಣ ನೇಮಕಾತಿ ಮಾಡಿಕೊಂಡಿರಲಿಲ್ಲ. 3 ವರ್ಷಗಳಿಂದ 6 ಲಕ್ಷ ಶಾಲೆ ಮಾಹಿತಿ ಪಡೆದುಕೊಂಡಿಲ್ಲ, ಅದಕ್ಕೆ ರದ್ದು ಮಾಡಿದ್ದಾರೆ. ಈಗ ಸರ್ 1 to 5ಗೆ ಕಟ್ಟಡ ಇದೆ, ಕುಡಿಯೋ ನೀರು ಇದೆ, ಶೌಚಾಲಯ ಇದೆ, ಎಲ್ಲ ಇದೆ. 6th to 7th ಮಕ್ಕಳಿಗೆ ಇರಲ್ವ ಸರ್? ನಾಕಿಲ್ಲ ಪ್ರಶ್ನೆ ಸರ್. ಎಲ್ಲ ಮಕ್ಕಳಿಗಿದ್ದಾಗ ಈ ಮಕ್ಕಳಿಗೆ ಇರಲ್ವ ಸರ್? ಅದನ್ನ ಕೇಳ್ತಾರೆ ಸರ್. ಅದು ಆ ಉದ್ದೇಶಕ್ಕೆ ನಾನು ಮನೆ ಹತ್ರ ರದ್ದು ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿ ಸರ್. ನೀವು ಕೊಟ್ಟಿರೋದಕ್ಕೆ ಏನು ಸಾಕ್ಷಿ ಇದೆ ಅಂತ ಸರ್? ಸಾಕ್ಷಿ ಒಂದು ಚೆಕ್ ನಂಬರ್ ಇದೆ ನನ್ನ ಹತ್ರ. ಚೆಕ್ ಬರ್ಕೊಡಿ, HM ಚೆಕ್. ಅದು 2018ರಲ್ಲಿ ಬರ್ಕೊಟ್ಟಿದೆ ಸರ್. ಸರ್ ಡ್ರಾ ಆಗಿದೆ ಸರ್. ಅದು ಅಮೌಂಟ್ ತಂದ್ಬಿಟ್ಟು ಇಸ್ಕೊಂಡು ಹೋಗಿ ಅಂತ ಹೇಳಿ ಕೊಟ್ಟಿದ್ದೀವಿ ಸರ್. ಅಮೌಂಟ್ ಕೊಟ್ಟಾಯ್ತಾ ಈಗ? ಸರ್ ಅಮೌಂಟ್ ಕೊಟ್ಟಿಲ್ಲ ಸರ್ ಅವಾಗ. ಈಗ ಇನ್ನೂ ಕೊಟ್ಟಿಲ್ಲ. ಅದು 50,000 ಮನೆ ತಗೊಂಡೋಗಿ ಕೊಟ್ಟಿದ್ದೆ ಸರ್ ನಾನು. ಮನೆ ಕೊಟ್ಟರೆ ಇನ್ನೂ 50,000 ಕೊಡಬೇಕು. ಈಗ ಅಮೌಂಟ್ ಇದು ಮಾಡಿಲ್ಲ ಸರ್. ಅವಾಗ 2018 2019 ರದ್ದು ಆಯ್ತಲ್ಲ, ಅವಾಗ ಏನು ಈಗ ಕೊಟ್ಟಿಲ್ಲ ಸರ್. ಅವಾಗ ಕೊಟ್ಟಿದ್ದೆ 2019 ಕೊಟ್ಟಿದ್ದೆ ಸರ್. ಮೇಲ್ಮನೆಯಲ್ಲ ಸಲ್ಲಿಸಿದೆ ಸರ್. ನಮ್ದು ಆರ್ಟಿ ಅಮೌಂಟ್ ಇವತ್ತು ಹೋದವರು ಬಂದು ಕೇಳ್ಕೊಂಡು ಹೋಗಿದ್ದೆ, ಆಗಲ್ಲ ಅಂತ ಹೇಳಿ ಕಳಿಸಿದ್ರು. ಇವತ್ತು ರಿನಿವಲ್ ಬಂದಿದೆ ಸರ್. ನಾನು 1 to 5th ರಿನಿವಲ್ ಆಗಬೇಕಾಗಿತ್ತು, ಅದು ರಿನಿವಲ್ ಮಾಡಿಸ್ಕೊಂಡು ಹೋಗೋದಂತ ಬಂದಿದೆ. ಆರ್ಟಿ ಅಮೌಂಟ್ ಅಪ್ಲಿಕೇಶನ್ ಹಾಕಬೇಕಾಗಿತ್ತು. ಆರ್ಟಿ ಅಪ್ಲಿಕೇಶನ್ ಹಾಕಿದ್ರು ರಿಜೆಕ್ಟ್ ಮಾಡಾಕ್ತಾರೆ, ಒಂದು 10,000 ರಿಜೆಕ್ಟ್ ಮಾಡ್ತಾರೆ. ಎಲ್ಲ ಶಾಲೆಗಳು ಬೇಗ ಅಪ್ರೂವಲ್ ಕೊಡ್ತಾರೆ, ನಮ್ಮ ಶಾಲೆ ಮಾತ್ರ 10,000 ರಿಜೆಕ್ಟ್ ಮಾಡಕ್ಕೆ. ಸರ್ ಮುಂದೆ ಏನ್ ಮಾಡ್ಬೇಕು ಅಂತಿದ್ರಿ ಸರ್? ಮುಂದೆ ಇದ್ರ ಮುಖ ಕಾನೂನು ಮುಖಾಂತರ ಹೋರಾಟ ಮಾಡ್ತೀವಿ ಸರ್. ನಮಗೆ ಅನ್ಯಾಯವಾಗಿದೆ. ಸಾಕ್ಷಿಗಳು ಹೆಂಗ್ ಕೊಡ್ತಾರೆ? ನಾನು ಚೆಕ್ ಕೊಟ್ಟಿದ್ದೆ. ಅವ್ರದ್ದು ರೆಕಾರ್ಡ್, ಕಾಲ್ ರೆಕಾರ್ಡ್ ಅಂದ್ರೆ ಫೋನ್ ರೆಕಾರ್ಡ್ ಆಗಿದ್ದು, ಅದು ಫೋನ್ ಫ್ಲಾಶ್ ಆಗಿದೆ ಸರ್. ಅದು ನಾನು ತೆಗೆಸ್ಬಿಟ್ಟು ರೆಕಾರ್ಡ್ ಇದ್ರೆ ನಿಮ್ಗೆ ಲಭ್ಯತೆ ಮಾಡ್ತೀನಿ ಸರ್. ಫೋನ್ ಫ್ಲಾಶ್ ಆಗ್ಬಿಟ್ಟಿದೆ. ಟೋಟಲ್ ಅಮೌಂಟ್ ಎಷ್ಟು ಬರಬೇಕು ಸರ್? ಟೋಟಲ್ ಹೋದ ವರ್ಷದ್ದು 5 ಲಕ್ಷ ಬರ್ಬೇಕು ಸರ್. 16 ಮಕ್ಕಳು, 34 ಮಕ್ಕಳು ಇದ್ದಾರೆ. ಅದನ್ನು ಅಪ್ರೂವಲ್ಗೆ ಅದು ರಿನಿವಲ್ ಮಾಡಿಕೊಟ್ಟಿಲ್ಲ. ರಿನಿವಲ್ ಹಾಕಿದ್ರೆ ರಿಜೆಕ್ಟ್ ಮಾಡಾಕಿದ್ರು. ಸಾರಿ, ಅಲ್ಲೇ ಇದ್ದಾರೆ. ಅರ್ಕಲ್ಗೋಡ್ ಸಿಟಿ ಸ್ಯಾಂಕ್ಷನ್ ಮಾಡಿಕೊಂಡು 1 ಹೇಳಿ ನಡೀತಾ ಇತ್ತು. ಸೊ ಆನಂತರ ಅರ್ಕಲ್ಗೋಡ್ ಸಿಟಿಯಿಂದ 8ಗೆ ದೊಡ್ಡಮಗ್ಗೆ ರೋಡ್ಗೆ ಶಾಲೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಶಾಲೆ ಶಿಫ್ಟ್ ಮಾಡ್ಕೊಳ್ಳಿಕ್ಕೆ ಸರ್ಕಾರದ ಅನುಮತಿ ಬೇಕು ಸರ್. ಅನುಮತಿ ಬೇಕಾದ್ರೆ ವಿತೌಟ್ ಪರ್ಮಿಷನ್ ಮಾಡೋಂಗಿಲ್ಲ. ಸೊ ಅವಾಗ ನಾವು DDP ಕೂಡ ಪ್ರಪೋಸಲ್ ಕೊಡಿಯಪ್ಪ ಅಂತ ಹೇಳಿ ಕೇಳಿದ್ವಿ. ಇವರು ಅನಿಲೇಷನ್ ಆಗಿರತಕ್ಕಂಥ ಲ್ಯಾಂಡ್ ಕೊಡಬೇಕು, ಲ್ಯಾಂಡನ್ನು ಕೊಟ್ಟಿಲ್ಲ. ಅಲ್ಲಿ ಕೊಟ್ಟರೆ ವಿತೌಟ್ ಪರ್ಮಿಷನ್ ಸರ್ಕಾರ ಆದೇಶ ವಿರುದ್ಧವಾಗಿ ನೋಂದಣಿ ಮಾಡ್ಕೊಂಡು ಶಿಫ್ಟ್ ಮಾಡ್ಕೊಂಡಿದೆ ಸರ್. ಶಿಫ್ಟ್ ಮಾಡಿದಂಥ ಶಾಲೆಗಳಿಗೆ ಸರ್ಕಾರದ ಅನುಮತಿ ಆದಮೇಲೆ RT ದುಡ್ಡು ಕೊಡಲಿಕ್ಕೆ ಮತ್ತೆ ಮಾನ್ಯತೆ ನವೀಕರಣ ಅಷ್ಟೇ.
ಶಾಲೆ ಶಿಫ್ಟ್ ಆದ ನಂತರ ಸರ್ಕಾರದ ಅನುಮತಿ ತಗೋಬೇಕು. ಅನುಮತಿ ತಗೊಂಡ್ಮೇಲೆ ನಾವು ಅದನ್ನ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿ ಅನುಮತಿ ಕೊಡ್ತೀವಿ. ಇಲ್ಲ ಸರ್, ಆಮೇಲೆ ಸರ್ ಇಲ್ಲ ನೋಡಿ, ಅವರಲ್ಲಿ 19 ಶಿಫ್ಟ್ ಮಾಡಿ ವಿತೌಟ್ ಪರ್ಮಿಷನ್ ಶಿಫ್ಟ್ ಮಾಡ್ಕೊಂಡ್ಮೇಲೆ RT ದುಡ್ಡು ನಾವು ತಗೊಳ್ಳಿಕ್ಕೆ ಬರೋದೇ ಇಲ್ಲ ಆನ್ಲೈನಲ್ಲಿ. ಸೊ ಆನ್ಲೈನ್ ಅವ್ರು ಕೊಟ್ಟಾಗ ನಾವು ಆಟೋಮೆಟಿಕ್ ಆಗಿ ಆ ಶಿಫ್ಟಿಂಗ್ ಅನುಮತಿ ಇಲ್ಲದಿರೋದ್ರಿಂದ ಆನ್ಲೈನಲ್ಲಿ ಯಾವುದೇ ಪೇಮೆಂಟ್ಗಳನ್ನ ಇದು ಮಾಡಲಿಕ್ಕೆ ಅಂಗೀಕರಿಸೋಕ್ಕೆ ಅವಕಾಶ ಇದೆ ನಿಯಮದಲ್ಲಿ. ಸೊ ಹಾಗಾಗಿ ಆಟೋಮೆಟಿಕ್ ಅವರು ಇವನ್ನು ಒಂದ್ಸಲ ಹಾಕಿದ್ದಾರೆ. ಸೊ ಶಿಫ್ಟಿಂಗ್ ಆದರೂ ಕೂಡ ಆಗಬೇಕಂತ DDP ಅವರು ಆರ್ಡರ್ ಮಾಡೋದು DDP ಅವರು ಈ ಆದೇಶವನ್ನು ವಿತೌಟ್ ಪರ್ಮಿಷನ್ ಸ್ಯಾಂಕ್ಷನ್ ಮಾಡಿ ಅವರು ಶಿಫ್ಟ್ ಮಾಡ್ಕೊಂಡಿದ್ದರಿಂದ ಹಿಂದಿನ DDP ಅವರು ಆದೇಶವನ್ನು ರದ್ದುಪಡಿಸಿದ್ದಾರೆ. ಇಲ್ಲ ನಮ್ಗೆ 19 ಮಗ ಯಾವುದಂತ ನಮಗೂ ಗೊತ್ತಿಲ್ಲ, ಏನು ಅಂತ ಇವತ್ತು ಏಕಾಏಕಿ ಬಂದ ಮನುಷ್ಯ ಬೇಕು ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ಕರ್ಕೊಂಡು ಬಂದಿಲ್ಲ ಸರ್. ಇದು ಶಿಫ್ಟ್ ಆಗಿದ್ದು ನಾವೇ ಕೊಡ್ತಾ ಇದ್ವಿ. ಅನುಮತಿ ತೊಗೊಂಡಿದ್ರೆ ಮತ್ತು ನಾವು ಕೂಡ ಹಿಂದಿನ DDP ಒಂದ್ಸಲ ಉದ್ಯೋಗ ಅಲ್ಲಿ ಹೋದಾಗ ಸ್ಥಳ ಪರಿಶೀಲನೆ ಹೋದಾಗ ಫೈಲ್ ಕೊಡಪ್ಪ ಅದನ್ನು ಅಲಿನೇಷನ್ ಮಾಡಿಸ್ಬಿಟ್ಟು ಕೊಡಿ, ಮಾಡ್ಕೊಡ್ತೀವಿ ನಾವು ಅಂತ ಹೇಳಿ ಬಂದು ಯಾರು ಹೋಗಿ ಪಾರ್ಟಿಸಿಪೇಟ್ ಮಾಡಿದಾಗಲೂ ಕೂಡ ಅವರು ಫೈಲ್ ಕೊಡಲಿಲ್ಲ ಶಿಫ್ಟಿಂಗ್ ಆಗಲಿಕ್ಕೆ. ಶಿಫ್ಟಿಂಗ್ ಆಗದೆ ಇದ್ದಾಗ ಸರ್ RT ದುಡ್ಡು ಕೊಡೋ ಪ್ರಶ್ನೆ ಇಲ್ಲ ಸರ್. ಇಲ್ಲ ಅದು ನಮ್ಗೆ ಏನು ಗೊತ್ತಿಲ್ಲ, ಏನು ಚೆಕ್ ಮನೆಗೆ ಹೋಗ್ಬಿಟ್ಟಿದೆ ಸರ್, ನಮ್ಗೆ ಏನು ಗೊತ್ತಿಲ್ಲ ಸರ್, ನಮ್ಗೆ ಏನು ಗೊತ್ತಿಲ್ಲ. DDP ಆಫೀಸ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮೊನ್ನೆ DDP ಸೇರಿದಂಗೆ ಏನು ಇಲ್ಲ ಸರ್ ನೋಡಿ, ಇಲ್ಲ ಸರ್, ಅಲ್ಲ ಈ ವಿಚಾರದಲ್ಲಿ ಹಿಂದಿನ DDP ಅವರು ಆದೇಶ ರದ್ದುಪಡಿಸಿದ್ದಾರೆ ಸರ್. ಆದೇಶ ರದ್ದುಪಡಿಸಿ ಆದ್ಮೇಲೆ ಇವರು ನೋಡೋಕೆ ಯಾವುದಕ್ಕೋಸ್ಕರ ರದ್ದುಪಡಿಸಿದ್ದಾರೆ, ಮೇಲ್ಮನೆಗೆ ಹೋಗ್ಬೇಕು, ಮೇಲ್ಮನೆಗೆ ಹೋಗಿ ಅವ್ರನ್ನ ಕೇಳಿ ಅಂತ ಹೇಳಿದ್ರು, ಕಮಿಷನ್ ಹತ್ರ ಹೋಗಿ ನೀವು ಅಂತ ಹೇಳಿ. ಇವ್ರು ಕಮಿಷನ್ ಹತ್ರ ನೀವು ಹೋಗಿಲ್ಲ, ಮಾಡಿಲ್ಲ, ಇದು ಮಾಡಿಲ್ಲ ಸರ್. ಇವು ಸರ್ಕಾರ ಆದೇಶ ಪ್ರಕಾರ ವಿರುದ್ಧವಾಗಿ ಶಿಫ್ಟ್ ಮಾಡ್ಕೊಂಡಿದೆ. ಕರೆಕ್ಟಾಗಿ ಅಲಿನೇಷನ್ ಮಾಡಿಸ್ಕೊಂಡು ಆದೇಶವನ್ನು ಕೊಟ್ಟು ಫೈಲ್ ಕೊಟ್ಟಿದ್ರೆ ಸರ್ಕಾರ ಆದೇಶದಲ್ಲಿ ಆಗ್ತಿತ್ತು. ಇಲ್ಲೂ ಕೂಡ ರದ್ದುಪಡಿಸೋ ಅವಶ್ಯಕತೆ ಇರಲಿಲ್ಲ. ನೀವು ಮಾತಾಡಿದ್ದು ಲಂಚ ತಗೊಂಡಿರೋದು ರೆಕಾರ್ಡ್ ಇದೆ ಅಂತ ಹೇಳ್ತಾರಲ್ಲ, ನನ್ನ ಹತ್ರ ಗೊತ್ತಿಲ್ಲ ಸರ್. ನಾನು ಮಾತೇ ಆಡಿಲ್ಲ. ಮತ್ತು ಅವ್ನು ಇಷ್ಟವರೆಗೂ ಬಂದು ನಾನು ಹೇಳ್ತಾ ಇದ್ವಿ ಆಸ್ ಎ ಬ್ರದರ್ ಥರ, ತಗೊಂಬರಪ್ಪ ಅಲಿನೇಷನ್ ತಗೊಂಬರೇ, ಹೋಗಿ ಮಾಡಿಸ್ಕೋ, ಬೇಗ ಮಾಡಿಸ್ಕೊಬರಪ್ಪ ಅಂತೇಳಿ. ಇವತ್ತು ಯಾಕೆ ಬಂದಿದ್ದಾರೋ, ಯಾರು ಕುಮ್ಮಕ್ಕಿಂದ ಬಂದಿದ್ದಾರೋ ಕಚೇರಿಯಲ್ಲಿ ಕೆಲವು ಜನಗಳಿದ್ದಾರೆ, ಬಹುಶಃ ಅವರಿಂದ ಬಂದಿರಬಹುದು ಅಷ್ಟು ಬಿಟ್ಟರೆ ಸರ್ಕಾರ ಆದೇಶ ನಾನು ಯಾರು ಸರ್ ಮಾಡಲಿಕ್ಕೆ ಸರ್. ಶಿಫ್ಟಿಂಗ್ ಕೂಡ ವಾಪಸ್ ಹಾಕಿ ಸರ್, ಅಲಿನೇಷನ್ ಆಗಿರ್ಬೇಕು ಸರ್ಕಾರ ಆದೇಶ ಪ್ರಕಾರವಾಗಿ. ಆ ಲ್ಯಾಂಡ್ ಅಲಿನೇಷನ್ ಆಗಿರಬೇಕು. ಮತ್ತು 1ರಿಂದ 8ನೇ ತರಗತಿ ಬಂದರೆ ಅಲ್ಲಿ 14 ಕೊಠಡಿಗಳಿರಬೇಕು ಅಂತಿದೆ ಸರ್. ಸೊ ಹಿಂದಿನ DDP ಅವರು ಜವರೇಗೌಡರು ಕೂಡ ಹೋಗಿದ್ರು.